ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಗಡಿಭಾಗದ ಕಬ್ಬಿಗೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕೊರಟಗೆರೆ ತಾಲೂಕಿನ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಕಬ್ಬಿಗೆರೆ ಗ್ರಾಮದಲ್ಲಿ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ನೃತ್ಯ ನಯನ ಮನೋಹರವಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರಾದ ಕೊರಟಗೆರೆ ತಾಲೂಕಿನ ಶಾಸಕರಾದ ಅವರ ಆಪ್ತ ಕರ್ತವ್ಯಾಧಿಕಾರಿ ನಾಗಣ್ಣನವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಸಿತು. ಇನ್ನು ಈ ಶಾಲೆಯ ಶಿಕ್ಷಕರು, HDMC ಅಧ್ಯಕ್ಷರಾದ ಭೋಜರಾಜು ಮತ್ತು ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮಸ್ಥರುಗಳು ಮತ್ತು ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರಘುನಂದನ್ TR, ತೊವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ತಾಲೂಕಿನ ಗಡಿ ಗ್ರಾಮ ಗಂಡು ಭೂಮಿ ಕಬ್ಬಿಗೆರೆಯಲ್ಲಿ 24-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಡಾಕ್ಟರ್ G ಪರಮೇಶ್ವರ್ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಏನಿವತ್ತು ನಮ್ಮ ಕಬ್ಬಿಗೆರೆ ಜನ ಬಹಳ ಒಳ್ಳೆಯ ಜನ, ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಒಂದು ಸುಂದರವಾದ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಏನು ಉಳಿಕೆ ಕಾಮಗಾರಿ ಇದಾವೆ ಅದನ್ನ ನಮ್ಮ ಮಾನ್ಯ ಗೃಹ ಸಚಿವರ ಆದೇಶ ಮೇರೆಗೆ ಅವರ ಮನೆ ಗಮನಕ್ಕೆ ತಂದು, ಏನು ಕಾಂಪೌಂಡ್ ಬೇಕು, ನೆಲ ಹಾಸಬೇಕು, ಮತ್ತೇನು ರೂಮ್ಗಳು ಮೇಲ್ಚಾವಣಿ ಕೇಳಿದ್ದಾರೆ, ಇವೆಲ್ಲ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಪೂರ್ಣಗೊಳಿಸ್ತೇವೆ. ಇವತ್ತೇನು ಬಹಳ ನನಗೆ ಸಂತೋಷ ಆಯ್ತು. ಇಂತ ಕಡೆಯ ಗ್ರಾಮ, ಅದು ಆಕ್ಚುಲಿ ರಿಮೋಟ್ ಪ್ಲೇಸ್ ಇದು 3 ತಾಲೂಕು ಸೇರ್ತಕ್ಕಂತ ಜಾಗ. ಇದು ಶಿರಾ, ಮಧುಗಿರಿ ಮತ್ತು ಕೊರಟಗೆರೆ ಸೇರ್ತಕ್ಕ ತುಮಕೂರು ತಾಲೂಕು 4 ತಾಲೂಕು ಸೇರ್ತಕ್ಕಂಥ ಜಾಗದಲ್ಲಿ ಇವತ್ತೆಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸಿ, ಇವತ್ತು ಎಲ್ಲ ಹಿರಿಯರು, ತಾತ ಮುತ್ತಾದ್ರೆಲ್ಲ ಅಜ್ಜಿಯರು ಬಂದು ಇವತ್ತು ಮೊಮ್ಮಕ್ಕಳನ್ನ ನೋಡಕ್ಕೆ, ಅವರ ಏನು ಕಲಾ ಪ್ರದರ್ಶನವನ್ನ, ಕಲಾವನ್ನ ನೋಡಕ್ಕೆ ಇವತ್ತು ಬಂದು 100 ಜನ ಬಂದು ಕೂತಿದ್ದಾರೆ. ಇದೇ ರೀತಿಯಲ್ಲಿ ಎಲ್ಲಾ ತಾಯಂದಿರು ಎಲ್ಲ ಕೂಡ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹೆಚ್ಚು ಸೇರಿಸಬೇಕು ಮತ್ತು ಅವರನ್ನ ಸಂಸ್ಕಾರವನ್ನ ಮಾಡಬೇಕು ಅಂತ ಹೇಳುವ ಮುಖೇನ ಒಂದು ಸುಂದರವಾದ ಗ್ರಾಮ ಮತ್ತು ತಾಲೂಕು ಮತ್ತು ಒಂದು ದೇಶವನ್ನ ಕಟ್ಟು ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯನೋ, ಅದೇ ರೀತಿ ತಂದೆ ತಾಯಿಗಳು ಕೂಡ ಮಕ್ಕಳು ಮನೆಗೆ ಬಂದಾಗ ಅವರ ಚಲನವಲನಗಳನ್ನ ನೋಡ್ತಾ ಇರ್ಬೇಕು, ಅವ್ರು ಗಮನಿಸ್ತಿರ್ಬೇಕು, ಅವ್ರ ಏನ್ ಮಾಡ್ತಾರೆ ಅಂತ ಹೇಳಿ. ಈಗ ಬಹಳ ಈಗ ಆಧುನಿಕ ಪ್ರಪಂಚದಲ್ಲಿ ನಾವೀಗ ಹಳೆಯತನವನ್ನು ಮರೆತು ಹೊಸತನಕ್ಕೆ ಹೋಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರುವ ನಿಟ್ಟಿನಲ್ಲಿ ಇವತ್ತು ಮಕ್ಕಳು ಹಲವು ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದೇ ತಾವು ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮಕ್ಕಳನ್ನ ಗಮನಿಸುವ ಮುಖೇನ ಒಂದು ಸುಂದರವಾದ ಮತ್ತು ಒಂದು ಒಳ್ಳೆ ಸಂಸ್ಕಾರಯುತ ಮಕ್ಕಳನ್ನ ತಯಾರು ಮಾಡುವ ಮುಖೇನ ಒಂದು ಸುಂದರ ರಾಷ್ಟ್ರ ನಿರ್ಮಾಣ ಮಾಡಲು ಸಹಕರಿಸಬೇಕು ಅಂತ ಹೇಳ್ತಾ, ಇವತ್ತೇನು ನಮ್ಮ ಡಾಕ್ಟರ್ G ಪರಮೇಶ್ವರ ಕನಸು ಇದೆ, ಪ್ರತಿ ಹಳ್ಳಿ ಕೂಡ ಒಳ್ಳೆ ಆರೋಗ್ಯ, ಶಿಕ್ಷಣ ಮತ್ತು ಅನ್ನವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ G ಪರಮೇಶ್ವರ್ ಅವರು ಇವತ್ತು ರಾಜ್ಯಾದ್ಯಂತ ಗ್ಯಾರಂಟಿ ಯೋಜನೆಯ ಅಧಿಕಾರಿ ಅವರೇ, ಅದಕ್ಕೆ ಕಾರಣಕರ್ತರು ಮತ್ತು ಏನು ಇವತ್ತು ರಚನೆ ಮಾಡಿದ್ರು ಆ ಪುಸ್ತಕವನ್ನ ಬರೆದಂತ ವ್ಯಕ್ತಿ ಡಾಕ್ಟರ್ G ಪರಮೇಶ್ವರ್. ಹಿಂದೆ ಸಂವಿಧಾನ ಹೇಗೆ ಡಾಕ್ಟರ್ B ಅಂಬೇಡ್ಕರ್ ಬರೆದ್ರು, ಆ ಸಂವಿಧಾನ ನಾವೆಲ್ಲ ಯಾಕೆ ಜೀವನ ಮಾಡ್ತಾ ಇದ್ದೇವೆ, ಅದೇ ರೀತಿ ಇವತ್ತು ಗ್ಯಾರಂಟಿಗಳನ್ನ ಸಾಹೇಬರು ರಚಿಸಿದಂತ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಇವತ್ತು ಇಡೀ ರಾಜ್ಯ ಸಂತೃಪ್ತಿಯಾಗಿ ಆ ಯೋಜನೆಯಿಂದ ಜೀವನ ಮಾಡ್ತಾ ಇದ್ದಾರೆ. ಇವರಿಗೆಲ್ಲರಿಗೂ ಕೂಡ ಇವತ್ತು ಇಡೀ ಜನ ಅವರಿಗೆ ಅಭಿನಂದನೆ ಸಲ್ಲಿಸಿ ಅವ್ರಿಗೆ ಹಾರೈಸ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅಂತ ಹೇಳಿ. ಅದೇ ರೀತಿ ನಮ್ಮ ಕಬ್ಬಿಗೆರೆ ಸುತ್ತಮುತ್ತ ಜನ ಇವತ್ತೆಲ್ಲ ಬಂದು ನಮ್ಮ ಡಾಕ್ಟರ್ G ಪರಮೇಶ್ವರ್ ಆಶೀರ್ವದಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತಾಡೋ ಅವಕಾಶ ಮಾಡ್ತಾ ಅಂತ ಹೊಂದಿಸಿ ಮಾತಾಡಿ ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಯಶಸ್ವಿಯಾಗಲಿಕ್ಕೆ ಕಾರಣೀಕರ್ತರು ನಮ್ಮ ಶಾಲೆಯ ಎಲ್ಲ ಸದಸ್ಯರು ಹಾಗೂ ಈ ಒಂದು ಗ್ರಾಮದಲ್ಲಿ ಓದಿರ್ತಕ್ಕಂತ ಎಲ್ಲ ಹಳೆ ವಿದ್ಯಾರ್ಥಿಗಳು. ಅವರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಂದು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣವಾಗ್ತಾ ಇದೆ. ಈ ಗ್ರಾಮದಲ್ಲಿ ತಾಲೂಕಿನ ಕಡೆ ಗ್ರಾಮ, ಕುಗ್ರಾಮವಾಗಿದ್ದು ಸಹ ಹೊಂದಿರತಕ್ಕಂತ ಒಂದೇ ಶಾಲೆಯಲ್ಲಿ ಈ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದೆ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಜನರಿಗೆ ಶಿಕ್ಷಣದ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಇದು ತೋರ್ತಾ ಇದೆ. ಇಲ್ಲಿ ಹಲವಾರು ಕುಂದುಕೊರತೆಗಳಿದ್ದು ಅವನ್ನೆಲ್ಲ ಸರಿದೂಗಿಸಿಕೊಂಡು ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಭಾಗದ ಎಲ್ಲಾ ರಾಜಕಾರಣಿಗಳಿರ್ಬೋದು, ಎಲ್ಲಾ ಶಿಕ್ಷಣಾಸಕ್ತರಿರ್ಬೋದು, ಗ್ರಾಮ ಪಂಚಾಯತಿಯವರು ಪ್ರತಿಯೊಬ್ಬರು ಸಹ ಸಹಕಾರ ನೀಡಿ ಹಳೇದಾಗಿರ್ತಕ್ಕಂಥ ಈ ಒಂದು ಶಾಲಾ ಕಟ್ಟಡ ಇವತ್ತು ಇಷ್ಟೊಂದು ಸುಂದರೀಕರಣಗೊಳ್ಳಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಅವರೆಲ್ಲರೂ ಸಹ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನಾಗರಾಜ್ ಅವರು ಹಾಗೂ ಎಲ್ಲಾ STMC ಸದಸ್ಯರುಗಳು
ಹಾಗೂ ವರದಿಗಾರರಂತ TR ರಘುನಂದ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರುತ್ತಾ, ಹಾಗೂ ಈ ಶಾಲೆಯಲ್ಲಿ ಕೊರಟಗೆರೆ ತಾಲೂಕಿನ ಗಡಿ ಭಾಗದಲ್ಲಿರುವಂತಹ ಗೌರ್ಮೆಂಟ್ ಶಾಲೆ ಹಾಗೂ ಹಳೆ ವಿದ್ಯಾರ್ಥಿಗಳಿಂದ ಹಾಗೂ ಓಲ್ಡ್ ಸ್ಟೂಡೆಂಟ್ಗಳಿಂದ ಮತ್ತು ಓಲ್ಡ್ ಟೀಚರ್ಗಳಿಂದ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಟೈಲ್ಸ್ ಹಾಕೋದು ಮತ್ತು ಪೇಂಟ್ ಮಾಡಿಸೋದು ಹಾಗೂ ಗ್ರಾಮ ಪಂಚಾಯತಿ ಸಹಯೋಗದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿ ಮಾಡಿದ್ದೇವೆ. ಹಾಗೂ ಈ ಕೊರಟಗೆರೆ ತಾಲೂಕಿನ ಗಡಿ ಭಾಗದಲ್ಲಿರುವ ಈ ಶಾಲೆಯನ್ನು ಡಾಕ್ಟರ್ ನಾಗಣ್ಣನವರಿಗೆ ನಾವು ನಿಮ್ ಜೊತೆಗೆ ಇರ್ತೀವಿ, ನಮ್ಮ ಶಾಲೆನೂ ನಿಮ್ ಜೊತೆಗೆ ಒಳ್ಳೆ ದಾರಿ ಕರ್ಕೊಂಡೋಗ್ರಿ ಅಂತ ನಾವು ಕೇಳ್ಕೊಳ್ತಾ, ಹಾಗೂ ಬಚ್ಚಂದ್ರ ನಾಗಣ್ಣನವರು ನಾವು ಧ್ವಜದ ಕಂಬ ಕಟ್ಟೆ ಇಲ್ಲ ಕಣೋಣ ಸ್ವಲ್ಪ ಮಾಡಿಸ್ಕೊಡಿ ಅಂತ ಕೇಳ್ಕೊಂಡಾಗ ಅದು ಪೂರ್ತಿನ ವೆಚ್ಚವನ್ನು ನಾನು ಭರಿಸ್ತೀನಿ, ನಾನು ಮಾಡಿಸ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೂ ಈ ಶಾಲೆಯ ಪೂರ್ತಿ ಒಂದು ಕೊಠಡಿಯ ಟೈಲ್ಸು, ಪೇಂಟು, ಪ್ರತಿಯೊಂದು ಒಂದು ರೂಮಿನ ಖರ್ಚನ್ನು ಭರಿಸಿದಂತ ಬಸವರಾಜ ಶಿಕ್ಷಕರು, ಇದೇ ಶಾಲೆಯಲ್ಲಿ ಓದಿದಂತ ಹಳೆ ವಿದ್ಯಾರ್ಥಿಯಾದಂತ ಬಸವರಾಜ ಶಿಕ್ಷಕರು ಪೂರ್ತಿ ಭರಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಸ್ವಾಗತವನ್ನು ಬಯಸ್ತಾ, ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಶ್ರಮ ಪಟ್ಟಿದ್ದಾರೆ. ಈ ಒಂದು ಗ್ರೂಪ್ ಮಾಡಿದೀವಿ, ಕಬ್ಬಿಗೆರೆ ಹಳೆ ವಿದ್ಯಾರ್ಥಿಗಳ ಸಂಘ ಅಂತ. ಆ ಸಂಘದಲ್ಲಿರುವಂತ ಎಲ್ಲಾ ಸದಸ್ಯರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನನ್ನ ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಗೆ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ.